ಗವಿಯಪ್ಪ ಒಬ್ಬ ರೈತನು, ಸರಳ ವ್ಯಕ್ತಿ. ಕೈಗಳಲ್ಲಿ ಮಣ್ಣು, ಹೃದಯದಲ್ಲಿ ಪ್ರಾಮಾಣಿಕತೆ. ಬೆಳಗ್ಗಿನಿಂದ ಸಂಜೆವರೆಗೂ ಅವನು ಮೌನವಾಗಿ ತನ್ನ ಹೊಲದಲ್ಲಿ ದುಡಿಯುತ್ತಿದ್ದ. ಜನರಿಗಿಂತ ಭೂಮಿಯೊಂದಿಗೆ ಹೆಚ್ಚು ಮಾತಾಡುತ್ತಿದ್ದ. ಆ ಹಸಿರು ಬೆಳೆಗಳ ನಡುವೆ ಒಂದು ಶಾಂತವಾದ ಗಿಡದ ಮೇಲೆ ಒಂದು ಗುಬ್ಬಚ್ಚಿ ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು. ಆ ಗೂಡೆ ಅವಳ ಸಂಪೂರ್ಣ ಜಗತ್ತು. ಅವಳು ತನ್ನ 2 ಚಿಕ್ಕ ಮಗುಗಳೊಂದಿಗೆ ಅಲ್ಲಿ ವಾಸಿಸುತ್ತಿದ್ದಳು. ಚಿಕ್ಕದು, ಕುತೂಹಲಭರಿತ, ಜೀವಂತಿಕೆಯೊಂದಿಗೆ. ತಾಯಿಯ ರೆಕ್ಕೆಗಳ ಅಡಿಯಲ್ಲಿ ಅವರು ಸಂತೋಷವಾಗಿ, ಭಯವಿಲ್ಲದೆ ಬದುಕುತ್ತಿದ್ದರು. ಮೃದುವಾದ ವಿರಾಮ, ಗಾಳಿಯ ಸದ್ದು. ದಿನಗಳು ಕಳೆಯುತ್ತಾ ಹೋಯಿತು. ಬೆಳೆಗಳು ನಿಧಾನವಾಗಿ ಬಂಗಾರದ ಬಣ್ಣಕ್ಕೆ ತಿರುಗಿದವು. ಕೊಯ್ಲಿನ ಕಾಲ ಸಮೀಪಿಸುತ್ತಿತ್ತು. ಎಲ್ಲೆಡೆ ರೈತರು ಹೊಲಗಳನ್ನು ಕತ್ತರಿಸಲು ಆರಂಭಿಸಿದರು. ಇದನ್ನು ನೋಡಿ ಚಿಕ್ಕ ಗುಬ್ಬಚ್ಚಿಗಳಿಗೆ ಭಯ ಹುಟ್ಟಿತು. ಅಮ್ಮ, ಈ ಹೊಲವು ಶೀಘ್ರದಲ್ಲಿ ಕೊಯ್ಯಲಾಗುತ್ತದೆ. ನಾವು ಹಾರಿ ಹೋಗಬೇಕಲ್ಲವೇ? ತಾಯಿ ಗುಬ್ಬಚ್ಚಿ ಶಾಂತವಾಗಿ ಹೊಲದತ್ತ ನೋಡಿದಳು. ನಿಧಾನವಾಗಿ ನಗಿದಳು. ಇನ್ನೂ ಇಲ್ಲ ಮಕ್ಕಳೇ ಎಂದು ಹೇಳಿದರು. ಈ ರೈತ ಇನ್ನೂ ಸಿದ್ಧನಾಗಿಲ್ಲ. ವಿರಾಮ. ಒಂದು ದಿನ ಕೆಳಗಿನಿಂದ ಗವಿಯಪ್ಪನ ಧ್ವನಿ ಕೇಳಿಸಿತು. ನನ್ನ ನೆರೆಯವರನ್ನು ಕರೆಯಬೇಕು, ಅವರು ಹೊಲದ ಕೊಯ್ಲಿಗೆ ಸಹಾಯ ಮಾಡುತ್ತಾರೆ. ಆ ರಾತ್ರಿ ಚಿಕ್ಕ ಗುಬ್ಬಚ್ಚಿಗಳು ಕದಲಿದವು. ಅಮ್ಮ, ಇವತ್ತೇ ಹೋಗೋಣ ಎಂದು ಅತ್ತವು. ಆದರೆ ತಾಯಿ ಗುಬ್ಬಚ್ಚಿ ಶಾಂತವಾಗಿಯೇ ಇದ್ದಳು. ಇನ್ನೂ ಇಲ್ಲ ಮಕ್ಕಳೇ ಎಂದಳು. ಈ ಮಾತು ಕಾರ್ಯವಾಗುವುದಿಲ್ಲ. ವಿರಾಮ. ಮುಂದಿನ ಬೆಳಗ್ಗೆ. ಮುಂದಿನ ದಿನ ಯಾರೂ ಬಂದಿಲ್ಲ. ಹೊಲ ಹಾಗೆಯೇ ಉಳಿಯಿತು. ತಾಯಿಯ ಮಾತು ಸತ್ಯವಾಯಿತು. ಮೃದುವಾದ ಸಂಗೀತ ಮುಂದುವರಿಯುತ್ತದೆ. ಕೆಲವು ದಿನಗಳ ನಂತರ ಮತ್ತೆ ರೈತನ ಧ್ವನಿ ಕೇಳಿಸಿತು. ನನ್ನ ಸಂಬಂಧಿಕರನ್ನು ಕರೆಯುತ್ತೇನೆ, ಅವರು ಕೊಯ್ಲು ಮಾಡುತ್ತಾರೆ. ಮತ್ತೊಮ್ಮೆ ಚಿಕ್ಕವರು ಭಯಪಟ್ಟರು. ಅಮ್ಮ, ದಯವಿಟ್ಟು ಈಗ ಹೋಗೋಣ. ತಾಯಿ ಗುಬ್ಬಚ್ಚಿ ಶಾಂತವಾಗಿಯೇ ಇದ್ದಳು. ಆತಂಕ ಪಡಬೇಡ ಮಕ್ಕಳೇ ಎಂದಳು. ಇದೂ ನಡೆಯುವುದಿಲ್ಲ. ಮತ್ತೊಮ್ಮೆ ಯಾರೂ ಬಂದಿಲ್ಲ. ಬೆಳೆಗಳು ಇನ್ನೂ ನಿಂತೇ ಇವೆ. ದೀರ್ಘ ವಿರಾಮ. ಒತ್ತಡ ಹೆಚ್ಚಾಗುತ್ತದೆ. ಒಂದು ಸಂಜೆ ರೈತನ ಮಾತು ಬೇರೆಯಾಗಿತ್ತು. ನಾಳೆ ನಾನೇ ಹೊಲದ ಕೊಯ್ಲು ಮಾಡುತ್ತೇನೆ. ತಾಯಿ ಗುಬ್ಬಚ್ಚಿ ನಿಂತಳು. ಅವಳ ಕಣ್ಣುಗಳಲ್ಲಿ ಬದಲಾವಣೆ. ರೆಕ್ಕೆಗಳು ತೆರೆದವು. ಅವಳು ಮಕ್ಕಳತ್ತ ನೋಡಿ ದೃಢವಾಗಿ ಹೇಳಿದರು, ಬನ್ನಿ ಮಕ್ಕಳೇ, ಈಗಾಗಲೇ ಹೊರಡುವ ಸಮಯ. ಸಂಗೀತ ನಿಧಾನವಾಗಿ ಏರುತ್ತದೆ. ಆ ರಾತ್ರಿ ಗುಬ್ಬಚ್ಚಿಗಳು ಹಾರಿ ಹೋದವು. ಸುರಕ್ಷಿತವಾಗಿ, ಜಾಣ್ಮೆಯಿಂದ, ಜೀವಂತವಾಗಿ. ಯಾಕೆಂದರೆ ಅವರು ಜೀವನದ ಒಂದು ಸತ್ಯವನ್ನು ಅರಿತುಕೊಂಡಿದ್ದರು. ಸಣ್ಣ ವಿರಾಮ. ಇತರರ ಮೇಲೆ ಅವಲಂಬಿಸಿದರೆ ಯಾವುದೂ ಚಲಿಸುವುದಿಲ್ಲ. ಆದರೆ ಒಬ್ಬನು ತಾನೇ ನಿರ್ಧಾರ ಮಾಡಿಕೊಂಡ ಕ್ಷಣದಿಂದ ಬದಲಾವಣೆ ಆರಂಭವಾಗುತ್ತದೆ. ಮೌನ. ಸ್ವಯಂ ಪ್ರಯತ್ನಕ್ಕೆ ಸದಾ ಗೌರವವಿದೆ. ಸಂಗೀತ ನಿಧಾನವಾಗಿ ನಿಲ್ಲುತ್ತದೆ.